ಎಲ್ಲರಿಗೂ ನಮಸ್ತೆ. ಹೊಟ್ಟೆಯ ಬೊಜ್ಜು ಬರಲಿಕ್ಕೆ ಏನು ಕಾರಣ ಇರಬಹುದು ಎಂಬುದಾಗಿ ಯೋಚಿಸುವಾಗ ನನಗೆ ಅಂದಾಜಾದಂತಹ ಕೆಲವು ಅಂಶಗಳು, ಈ ಬೆನ್ನಿನ ಮೂಳೆ ನಾವು ನೇರವಾಗಿ ಕುಳಿತರೆ ಮಾತ್ರ ಅದು ಶರೀರದ ಮೇಲ್ಭಾಗದ ಒಂದು ಭಾರವನ್ನು ಅದು ಸಹಿಸಿಕೊಳ್ತದೆ. ನಾವು ಹೀಗೆ ಆ ಬೆನ್ನು ಮೂಳೆಯನ್ನು ನೇರವಾಗಿ ಇಡದಿದ್ದರೆ ಅದು ಮೇಲಿನ ಶರೀರದ ಭಾಗದ ಭಾರವನ್ನು ತೆಗೆದುಕೊಳ್ಳಲು ಅದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಈ ಹೊಟ್ಟೆಯ ಭಾಗ ಮೇಲಿನ ಭಾಗದ ಶರೀರಕ್ಕೆ ಅದು ಆಧಾರವಾಗುವ ನಿಟ್ಟಿನಲ್ಲಿ ಹೊಟ್ಟೆ ಹೀಗೆ ಬೊಜ್ಜು ಬರುವಂಥದ್ದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನಂದರೆ, ಈ ಕರುಳುಗಳಲ್ಲಿ ಆಹಾರ ಇತ್ಯಾದಿಗಳು ಸಂಗ್ರಹವಾಗುವ ಒಂದು ಇದು ಜಾಸ್ತಿಯಾಗಿ ಇದ್ದರೆ ಅಲ್ಲಿಯೂ ಕೂಡ ಬೊಜ್ಜು ಬರುವಂಥದ್ದು. ಆ ಕರುಳಿನಿಂದ ಹೊರಭಾಗ ಹೊಟ್ಟೆಯಲ್ಲಿ ಒಂದು ಕೊಬ್ಬಿನ ಅಂಶ ಸಂಗ್ರಹ ಆಗುವಂಥದ್ದು. ಅಂದರೆ ಆಹಾರ ಪಚನ ಆಗದೆ, ಅಂದರೆ ಅಲ್ಲಿ ನಮಗೆ ವಿಸರ್ಜನೆ ಸರಿ ಆಗದೆ ಸಂಗ್ರಹ ಆಗಿ ಅಲ್ಲಿ ಗ್ಯಾಸ್ ಇತ್ಯಾದಿ ಉತ್ಪತ್ತಿಯಾಗಿ ಆ ರೀತಿಯೂ ಕೂಡ ಹೊಟ್ಟೆಯಲ್ಲಿ ಬೊಜ್ಜು ಸಂಗ್ರಹ ಆಗಲಿಕ್ಕೆ ಕಾರಣ ಆಗುವಂಥದ್ದು. ಮತ್ತು ಮೂರನೇದಾಗಿ, ಈ ಹೊಟ್ಟೆಯ ಭಾಗದಲ್ಲಿ ನಾವು ಇದು ಒಳಗಿನಿಂದ ಮಾಂಸ ಕಂಡ ನೋವು ಬಂದಾಗ, ಅಂದರೆ ಶರೀರದ ಶ್ರಮದ ಕೆಲಸ ಜಾಸ್ತಿ ಮಾಡಿದಾಗ ಆ ನೋವಿನ ಭಾಗವನ್ನು ಅದು ಸಹಿಸಿಕೊಳ್ಳಲು ಅಲ್ಲಿ ಬಾಪು ಬರ್ತದೆ. ಈಗ ಉದಾಹರಣೆಗೆ ಬೇರೆ ಶರೀರದ ಭಾಗಕ್ಕೆ ತಾಗಿದರೆ ಅಲ್ಲಿ ಬಾಪಿಕೊಳ್ತದೆ. ಅಂದರೆ ಆ ನೋವನ್ನು ಗುಣ ಮಾಡಲು ಅಲ್ಲಿ ಅದು ಬಾವು ಬರುವಂಥದ್ದು, ಹೀಗೆ ಉಬ್ಬಿಕೊಳ್ಳುವಂಥದ್ದು. ಹಾಗೆ ಹೊಟ್ಟೆಯ ಭಾಗದ ಮಾಂಸಖಂಡಗಳು ಕೂಡ ಶ್ರಮದ ಕೆಲಸ ಮಾಡಿ ಆಗುವಾಗ ಅಲ್ಲಿ ಆಗುವ ನೋವು, ಅಂದರೆ ಶ್ರಮದಿಂದ ಬರುವ ನೋವನ್ನು ಸಹಿಸಿಕೊಳ್ಳುವ ಸಲುವಾಗಿ ಅದನ್ನು ಅದು ಅಲ್ಲಿ ಶಮನ ಮಾಡಲು, ಅಂದರೆ ಅದನ್ನು ಸಹಿಸಿಕೊಳ್ಳುವ ಸಲುವಾಗಿ ಕೂಡ ಹೊಟ್ಟೆಯಲ್ಲಿ ಒಂದು ಬೊಜ್ಜಿನ ಹಾಗೆ ಅದು ಬರುವಂಥದ್ದು, ಅದನ್ನು ಅದು ಕವರ್ ಮಾಡುವಂಥದ್ದು. ನಾವು ಸರಿಯಾಗಿ ವಿಶ್ರಾಂತಿ ಮಾಡದಿದ್ದಾಗ, ನಿರಂತರ ಕೆಲಸ ಮಾಡಿದಾಗ ಆ ರೀತಿ ಆಗುವ ಸಾಧ್ಯತೆ ಇದೆ. ಹಾಗೆ ಈ ಎಲ್ಲ ಕಾರಣಗಳಿಂದ ಹೊಟ್ಟೆಯ ಬೊಜ್ಜು ಬಲವಾಗಿ ಬರುವಂಥದ್ದು ಹೊಟ್ಟೆ ಹೀಗೆ. ಹಾಗೆ ಅದಕ್ಕೆ ನಾವು ಎಲ್ಲ ಕಾರಣಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಟ್ಟೆಯ ಬೊಜ್ಜನ್ನು ಕರಗಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಹೊಟ್ಟೆಯ ಬೊಜ್ಜು ಬಾರದ ರೀತಿಯಲ್ಲಿ ಶರೀರವನ್ನು ಆರೋಗ್ಯವಾಗಿಡಲು ಸಹಕಾರಿಯಾಗುವ ಹಾಗೆ ಮಾಡಿಕೊಳ್ಳಬಹುದು ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ. ನಮಸ್ತೆ.